ನಮಸ್ಕಾರ. ನಾವು ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಇವತ್ತು ನಾವೊಂದು ಮಾಹಿತಿ ಕೇಳಿದ್ವಿ ನಮ್ಮ ಕೋಲಾರ ಡೈರಿಯಲ್ಲಿ ಕಳೆದ ಫೆಬ್ರವರಿಯಲ್ಲಿ. ಆ ಮಾಹಿತಿಗೆ ಉತ್ತರ ಕೊಟ್ಟಿದ್ದಾರೆ ಕೋಲಾರ ಡೈರಿಯವರು. ಸ್ವತಃ ಎಮ್ ಡಿ ಅವರೇ ಬರೆದಿದ್ದಾರೆ. ಏನಂತ ಅಂದರೆ, ನಾವು ಮಾಹಿತಿ ಹಕ್ಕಿನ ಕಾಯ್ದೆ ಒಳಗಡೆ ಬರಲ್ಲ, ನಾವು ಮಾಹಿತಿ ಹಕ್ಕಿನಿಂದ ಹೊರಗಿದ್ದೀವಿ, ಹಾಗಾಗಿ ಮಾಹಿತಿ ಕೊಡಲಿಕ್ಕೆ ಬರಲ್ಲ ಅಂತ ಕೇಳಿದ್ದಾರೆ. ನಾವು ಕೇಳಿರೋಂಥ ಮಾಹಿತಿ ಯಾವುದು ಅಂತಂದರೆ, ನೀವು ಮಾಡಿರೋ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ನಕಲಿ ನೇಮಕಾತಿ ಮತ್ತು ನೇಮಕಾತಿ ಅಕ್ರಮಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೇಳಿದ್ವಿ. ಕಳೆದ ಡಿಸೆಂಬರ್ 2025ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದೆ, ಸಹಕಾರ ಸಂಸ್ಥೆಗಳು ಸಹ ಕಾಯ್ದೆಯಲ್ಲಿ, ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅನ್ನೋವಂಥ ಒಂದು ಚಾಲೆಂಜ್ ಮಾಡಿದ್ದಂಥ ಪ್ರಕರಣನ ಎತ್ತಿ ಹಿಡಿದಿದೆ. ಮಾನ್ಯ ಮಾಹಿತಿ ಆಯೋಗನೂ ಸಹ ಹೇಳಿದೆ, ಕೋಲಾರ ಡೈರಿ, KMF ಈ ಥರದ ಸಂಸ್ಥೆಗಳು ಮಾಹಿತಿ ಹಕ್ಕಿನಲ್ಲಿ ಬರುತ್ತೆ, ಮಾಹಿತಿಯನ್ನು ಕೊಡಬೇಕಾಗಿರೋದು ಅವ್ರದ್ದು ಧರ್ಮ ಮತ್ತು ಕರ್ತವ್ಯ. ಇವರು ಯಾವ ರೀತಿ ಡಿಸಿಷನ್ಸ್ ತೊಗೋತಾರೆ ಅಂತಂದರೆ, ನಾವು ಈಗಾಗಲೇ ಮೊನ್ನೆ ಒಂದು ಸಾರಿ ಹೇಳಿದ್ವಿ, ಮಾನ್ಯ ಲೋಕಾಯುಕ್ತ ಸಂಸ್ಥೆಯವರು ನೀವು ಮಾಡಿರೋ ಅಕ್ರಮಗಳಲ್ಲಿ ಪಾಲ್ದಾರರಾಗಿರೋಂಥ ಅಧಿಕಾರಿಗಳ ವಿವರ ಕೊಡಿ, ಅವರನ್ನು ನಾವು ತನಿಖೆಗೊಳಪಡಿಸಬೇಕು ಅಂತ ಹೇಳಿ ಅನುಮತಿ ಕೊಡಿ ಅಂತ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕೇಳಿದ್ರೆ ಅದಕ್ಕೆ ಮಾನ್ಯ ಅಧ್ಯಕ್ಷರು ಸರ್ವಾನುಮತದಿಂದ ಬೋರ್ಡ್ ಕೂತ್ಕೊಂಡು, ನಾವು ಯಾವುದೇ ರೀತಿ ತನಿಖೆ ಮಾಡೋಕ್ಕೆ ನಮ್ಮ ಅಧಿಕಾರಿಗಳನ್ನು ಬಿಡಲ್ಲ. ಇದು ಏನನ್ನು ತೋರಿಸ್ತಾ ಇದೆ ಅಂತಂದರೆ, ನಾವು ಸಂವಿಧಾನಕ್ಕಿಂತಲೂ ದೊಡ್ಡವರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಇವ್ರದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, UPI ಸರ್ಕಾರ 2005ಯಲ್ಲಿ ಜಾರಿಗೆ ತಂದಿದ್ದಾರೆ. ಮಾನ್ಯ ಮಾಹಿತಿ ಹಕ್ಕು ಆಯೋಗ ಸಾಂವಿಧಾನಿಕ ಸಂಸ್ಥೆ. ಈ ಸಂಸ್ಥೆಗೆ ಇವರು ಗೌರವ ಕೊಡಲ್ಲ, ಇಡಿಗೆ ಗೌರವ ಕೊಡಲ್ಲ, ಸರ್ಕಾರಗಳಿಗೆ, ಜನರಿಗಂತೂ ಬಿಡಿ, ಜನರು ಇವರಿಗೆ ಕಾಲು ಧೂಳಿನ ಸಮಾನ. ಅವ್ರೇನಿದ್ರು ರೆವಿನ್ಯೂ ಜನ್ರೇಟ್ ಮಾಡಿ ಇವರು ಜೇಬು ತುಂಬಿಸ್ಬೇಕು, ಇವ್ರು ಹೊಟ್ಟೆ ತುಂಬಿಸ್ಬೇಕು, ಅಷ್ಟು ಮಾತ್ರ ನೋಡ್ತಾರೆ. ಸೊ ಈ ಪ್ರಕರಣನ ಇವತ್ತು ನಮಗೆ ಬಂದಿರೋಂಥ ಮಾಹಿತಿ ನಾನು ಆಲ್ರೆಡಿ ತಮಗೆ ಕೊಟ್ಟಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ನಿಮಗೆ ಮಾಹಿತಿನ ಕೊಡಲ್ಲ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ಈ ಕೋಲಾರ ಡೈರಿ ರಿಪಬ್ಲಿಕ್ ಕೋಲಾರ ಡೈರಿ ಆಗ್ಬಿಟ್ಟಿದೆಯಾ? ಇದೇನಾದ್ರೂ ನಮ್ಮ ದೇಶದಲ್ಲಿ ಇಲ್ವಾ? ಭಾರತ ದೇಶದಿಂದ ಆಚೆಗಿದೆಯಾ? ಇದಕ್ಕಿರೋ ಕಾನೂನುಗಳು ನಮ್ಮ ಕಾನೂನು, ನೆಲದ ಕಾನೂನಿಗೆ ಒಳಪಡಲ್ವಾ? ಇವರು ನಮ್ಮ ನೆಲದ ಕಾನೂನಿಗಿಂತಲೂ ಮೇಲ್ಪಂಕ್ತಿಯಲ್ಲಿ ಏನಾದರೂ ಇದ್ದಾರಾ ಅಂತ ಮಾನ್ಯ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಮಾನ್ಯ ಅಧ್ಯಕ್ಷರಿಗೂ ಸಹ ಬರೆದಿದ್ದಾರೆ, ಸಭಾಪತಿ ಸ್ಪೀಕರ್ ಅವರಿಗೆ ಅನುಮತಿ ಕೇಳೋಕ್ಕೆ, ಇವರನ್ನು ತನಿಖೆ ಮಾಡಲಿಕ್ಕೆ ಅಂತ. ಭಯ ಪಟ್ಕೊಂಡು ಇವ್ರ ಯೋಗ್ಯತೆಗೆ ಧೈರ್ಯ ಇಲ್ಲ ಇವರಿಗೆ ತನಿಖೆ ಎದುರಿಸೋಕ್ಕೆ. ಅದನ್ನು ಸರ್ವಾನುಮತದಿಂದ ತೀರ್ಮಾನ ಮಾಡ್ತಾರೆ, ನಾವು ಕೊಡಲ್ಲ ಅಂತ. ಅಂದರೆ ನೀವು ವಿಧಾನಸಭೆಗಿಂತಲೂ ದೊಡ್ಡವರು, ನೀವು ವಿಧಾನಸಭೆನೂ ನಿಮ್ಗೆ ಲೆಕ್ಕಕ್ಕಿಲ್ಲ ಅನ್ನೋ ಥರ. ಯಾಕೆಂದರೆ ಒಂದು ವೇಳೆ ಏನಾದರೂ ಇವ್ರು ಕೊಟ್ಬಿಟ್ರೆ ಇವ್ರ ಶಾಸಕತ್ವ ಹೋಗುತ್ತೆ, ಆ ಭಯ ಇದೆ ಇವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ರೈತರ ದುಡ್ಡು ರಾತ್ರಿ ಹಗಲು ಮಳೆ ಗಾಳಿ ಎಂದೆ ಎಷ್ಟೋ ಜನ ರಾತ್ರಿ ಹೊತ್ತು ಓಡಾಡುವಾಗ ಹಾವು ಕಚ್ಚಿ ಸತ್ತೋಗ್ತಾರೆ. ಅವರ ಬೆವರು ಸರ್, ಇದು ರಕ್ತ ಮತ್ತು ಬೆವರು. ಇದು ಬರೀ ರೈತರದ್ದು ದುಡ್ಡಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಹೆಣ್ಮಕ್ಳು, ಗಂಡಸರು, ಮಕ್ಕಳು, ಮರಿ ಎಲ್ಲ ಸೇರಿ ಒಟ್ಟಾಗಿ ಹಸು ಸಾಕಣೆ ಮಾಡಿ, ಎಮ್ಮೆ ಸಾಕಣೆ ಮಾಡಿ, ಇವ್ರನ್ನ ಅವ್ರ ರಕ್ತ ಎಲ್ಲ ತೇಯ್ದು, ಬೆವರು ತೇಯ್ದು ಇಲ್ಲಿಗೆ ತಂದು ಕೊಟ್ಟರೆ ಇವರು ನುಂಗಿ ನುಚ್ಚುನೂರು ಮಾಡ್ತಾರೆ. ಇವರು ನಾವು ಯಾವುದೇ ಅನುದಾನ ಪಡೆಯಲ್ಲ ಅಂತ ಹೇಳ್ತಾರೆ. ಯಾವುದೇ ಅನುದಾನ ಪಡಿದೇನೆ ನೀವು ಸೋಲಾರ್ ಸಿಟಿ, ಸೋಲಾರ್ ಪವರ್ ಸ್ಟೇಷನ್ ಮಾಡಿದ್ದೀರಾ. ಆ ಸಂಸ್ಥೆಗೆ ಜಾಗ ಕೊಟ್ಟಿರೋದು ಯಾರು? ಹಾಗಾದರೆ ಸರ್ಕಾರದಿಂದ ನೀವೇನು ಅನುದಾನನೇ ಪಡಿತಾ ಇಲ್ವಾ? ಒಂದು ವೇಳೆ ನೀವು ಅನುದಾನ ಪಡಿತಾ ಇಲ್ಲ, ಬರೀ ರೈತರದ್ದು ರಕ್ತ ಮತ್ತು ಬೆವರೇ ನಮ್ಗೆ ಸಾಕು, ಅಷ್ಟೇ ಸಾಕು ಅಂತ ಏನಾದರೂ ಇದ್ದರೆ ತಾವೊಂದು ಶ್ವೇತಪತ್ರ ಹೊರಡಿಸಿ, ನೋಡಿ ನಮಗೆ ಆದಾಯದ ಮೂಲ ಈ ರೀತಿ ಇದೆ, ನಾವು ಸರ್ಕಾರದಿಂದ ಯಾವುದೇ ಅನುದಾನ ಪಡೆದಿಲ್ಲ, ನಾನು ಪಡೆಯೋದು ಇಲ್ಲ, ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಸಂಬಂಧ ಪಡಲ್ಲ ಅಂತ ಒಂದು ಹೇಳಿಕೆ ಆದರೂ ಕೊಡಲಿ. ಅದು ಮಾಡಲ್ಲ ಸರ್. ನುಂಗಿ ನೀರು ಕುಡಿದು ಸರ್ವನಾಶ ಮಾಡ್ತಾ ಇದ್ದಾರೆ. ಅವ್ರ ಶಾಸಕತ್ವ ಇದರಲ್ಲಿ 100% ಹೊಟ್ಟೋಗುತ್ತೆ ಸರ್, ಅವರೇನಾದ್ರು ತನಿಖೆಗೊಳಪಟ್ಟರೆ.